ಹೊರಗಿನ ಸಂಪತ್ತಿದ್ದಾಗ ಮಾತ್ರ ದೇವರನ್ನು ಒಲಿಸ್ಕೊಳ್ತೇವೆ, ಭಾಗವತ ಧರ್ಮ ಅನುಷ್ಠಾನ ಮಾಡಲಿಕ್ಕೆ ಸ್ವಲ್ಪ ಬರ್ತೇವೆ, ನಮಗದೆಲ್ಲ ಇಲ್ಲಲ್ಲ, ಅದಕ್ಕೆ ನಾವು ಹೆಚ್ಚು ಧರ್ಮಾನುಷ್ಠಾನ ಮಾಡೋದು ಹೀಗನ್ನೋ ಹಾಗಿಲ್ಲ. ಅದರ ಪರಿಚಯ ಎಲ್ಲ ಆಗಲಿಕ್ಕೆ ಇದು ತುಂಬ ಒಳ್ಳೆ ಸಹಾಯಕ. ನಮಗೆ ಅವರು ಭೌತಿಕರು, ಅವರು ಅದು ಎರಡು ರೀತಿಯಲ್ಲಿ. ಒಂದು ಆಶ್ರಮ ಸ್ವೀಕಾರ ಮಾಡುವುದಕ್ಕೆ ಮುಂಚೆ, ಆಶ್ರಮ ಸ್ವೀಕಾರ ಮಾಡಿದ ಮೇಲೆ ಕ್ಷಮಾ ಸುರೇಂದ್ರೋ ವತುಮಾಂ ಸದಾಯಂ, ಅವರಲ್ಲಿದ್ದಂತಹ ದೇವಸ್ವಭಾವ, ರಕ್ಷಣೆ ಮಾಡ್ತಾ ಇದ್ದಂತಹ ಗುಣಗಳು ಇವೆಲ್ಲ ಇದೆಯಲ್ಲ, ಅದನ್ನೆಲ್ಲ ನಾವು ಗಮನಿಸಬೇಕಾಗಿದ್ದರೆ ಅಲ್ಲಿ ಆ ಭೌತಿಕ ಆಕೃತಿಯನ್ನು ನೋಡಬೇಕು. ಭೌತಿಕ ಆಕೃತಿ ನೋಡಿದ್ರೂ ಕೆಲವೊಮ್ಮೆ ಏನೂ ಅರ್ಥ ಆಗೋಲ್ಲ ನಮಗೆ. ಅರ್ಥ ಆಗಬೇಕಾಗಿದ್ದರೆ ಅವರ ಗುಣಸ್ವಭಾವವನ್ನು ನೋಡಬೇಕು. ಗುಣ ಅನ್ನುವ ಆಕೃತಿ ಇದೆಯಲ್ಲ ಒಳಗಡೆ, ಆ ಗುಣದ ಬಣ್ಣವೇ ಬೇರೆ. ಮೇಲ್ನೋಟಕ್ಕೆ ಕೆಲವರು ತಂದೆನೋ ತಾಯಿನೋ ಅಥವಾ ಹೆಂಡತಿನೋ ಗಂಡನೋ ಯಾರನ್ನ ಕಪ್ಪುಗೋ ಗಿಪ್ಪುಗೋ ಹೇಗೋ ಇರಬಹುದು. ಒಳ್ಳೆ ಸ್ವಭಾವ ಇದ್ದರೆ ಈ ಹೊರಗಿನ ಬಣ್ಣ ಅದು ಎಲ್ಲಿಗೂ ಲೆಕ್ಕವೇ ಇಲ್ಲ. ಹಾಗಿದ್ದಂತೆ ಒಳಗಡೆಯಲ್ಲಿರ್ತಕ್ಕಂತಹ ಗುಣದ ಆಕೃತಿ ಇದೆಯಲ್ಲ, ದೇವಸ್ವಭಾವ ದಿವಿಜದ್ರುಮೋಯಂ ಇಷ್ಟಪ್ರದೋ ಮೇ ಸತತಂ ಸಭೂಯ, ಅವರ ಆ ಆಕೃತಿ ಬೇರೆಯೇ. ಅಂದರೆ ಇವರು ಯಾರ ಅವತಾರ ಅಂತ ನೋಡೋದೊಂದು, ಅವರ ಭೌತಿಕ ಆಕೃತಿ, ಭೌತಿಕ ಅಂತಂದರೆ ಪಾಂಚಭೌತಿಕ ಶರೀರ ಇದ್ದು ಅವರು ನಡೆದಾಡಿ ಓಡಾಡಿ ಎಲ್ಲ ಮಾಡ್ತಿದ್ದಾರಲ್ಲ, ಅದೊಂದು ಆಕೃತಿ. ಮೂರನೇದ್ದು ಅವರ ಗುಣಸ್ವಭಾವಗಳ ಆಕೃತಿ. ಈ ಆಕೃತಿಯ ಬಗ್ಗೆ ನಮ್ಮ ಪರಿಚಯ ಆದಾಗ ನಿಜವಾಗಿಯೂ ಅವರಲ್ಲಿ ಮಹತ್ವ ಬುದ್ಧಿಯಿಂದಾಗಿ ಭಕ್ತಿ ಬರುತ್ತೆ. ಭಕ್ತಿ ಬರಲಿಕ್ಕೆ ಕಾರಣವೇನೆ ಮಾಹಾತ್ಮ್ಯ ಜ್ಞಾನ, ಅವರ ಗುಣಸ್ವಭಾವಗಳ ಚಿಂತನೆ. ಒಂದೊಂದು ಅವರಲ್ಲಿ ಚಿಂತನೆ ಮಾಡಿದರೆ ಅದಕ್ಕೆ ತಕ್ಕಂತೆ ಇರೋ ಗುಣಗಳನ್ನು ಭಗವಂತ ನಮಗೆ ಕೊಡ್ತಾನೆ. ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಹ ಸುಪಾಠವಾದೀನ್, ಇವುಗಳೆಲ್ಲ ಸಿಗಬೇಕಲ್ಲ ನಮಗೆ. ಸಿಗಬೇಕಾಗಿದ್ದರೆ ಅವರಲ್ಲಿ ಆ ತರಹದ ನಿರ್ದಿಷ್ಟವಾದ ಆಕಾರದ ಚಿಂತನೆ ಬೇಕಾಗುತ್ತೆ. ಇದೊಂದು ಆಕಾರ ಆದರೆ ಇದರ ನಂತರದಲ್ಲಿ ಅವರ ವೃಂದಾವನ ಆಕಾರ ಇದೆ. ಅವರು ಭೌತಿಕ ವ್ಯಾಪಾರವನ್ನು ಮುಗಿಸಿ ತಾವೇನು ವೃಂದಾವನ ಪ್ರವೇಶ ಮಾಡಿದ ಮೇಲೆ ಅದರದಂತೂ ಅದ್ಭುತ ವೈಭವನೇ ವೈಭವ. ಎಷ್ಟು ವೈಭವ ನಡೀತಾ ಇದೆ. ಸರ್ವಯಾತ್ರಾ ಫಲಾವಾಪ್ತಿ ಯಥಾಶಕ್ತಿ ಪ್ರದಕ್ಷಿಣಂ ಕರೋಮಿ ತವ ಸಿದ್ಧಸ್ಯ ವೃಂದಾವನಗತಂ ಜಲಂ. ಹಸ್ತೋದಕ್ಕಾಗಲಿ ಪಾದೋದಕ್ಕಾಗಲಿ ವೃಂದಾವನ ಪ್ರದಕ್ಷಿಣೆ ದೀಪ ಪ್ರಜ್ವಲನೆ ಆಗಲಿ, ಒಂದೊಂದು ನಾವು ಅಲ್ಲಿಗೆ ಮಂತ್ರಾಲಯಕ್ಕೇ ಹೋಗಬೇಕು ಅಂತಿಲ್ಲ. ಎಲ್ಲೆಲ್ಲಿ ಎಲ್ಲರೂ ಮನೆಯಲ್ಲೂ ಸೇರಿಕೊಂಡಿದ್ದಾರೆ. ಎಲ್ಲೋ ಒಂದು ಕಡೆಯಲ್ಲಿ ಸುಮ್ಮನೆ ಹೇಳ್ತಾ ಇದ್ದರು ಸಾಕು. ಅವರ ವೃಂದಾವನ ಅಷ್ಟೇ ಬೇಕಾಗಿಲ್ಲ, ನಾಮೋಚ್ಚಾರಣೆ, ಆ ನಾಮದೇವೇ ಒಂದು ಆಕೃತಿ ಅವ್ರದ್ದು. ರಾಘವೇಂದ್ರ ರಾಘವೇಂದ್ರ ಅಂತ ಹೇಳ್ತಾ ಇದ್ದರೆ ನಮ್ಮ ಪರಮಗುರುಗಳು ಜಲಹಳಾಚಾರ್ಯರು ಆ ಮಾತನಾಡಿದ್ದಾರೆ. ತೀರ್ಥಕ್ಷೇತ್ರ ವಿಲಾಸ ಅಂತ ತೀರ್ಥ ಪ್ರಬಂಧದ ನಂತರದಲ್ಲಿ ಬಂದಂತಹ ಒಂದು ಕಾವ್ಯ. ಅದೇ ರೀತಿಯಲ್ಲಿ ಇನ್ನೂ ಅನೇಕ ಕ್ಷೇತ್ರಗಳ ಚಿತ್ರಣ ಬೇಕಾಗಿತ್ತು. ಅಂದರೆ ಈ ಮಂತ್ರಾಲಯ ನವವೃಂದಾವನ ಇದೆಲ್ಲ ವರ್ಣನೆ ಬೇಕಲ್ಲ ನಮಗೆ. ತೀರ್ಥ ಪ್ರಬಂಧದಲ್ಲಿ ಕೆಲವು ಚಿತ್ರಣ ಮಾಡಿದ್ದಾರೆ. ಅದರ ಮುಂದಿಂದೆಲ್ಲ ಇಲ್ಲಿ ಚಿತ್ರಣ ಮಾಡುವಾಗ ಅಲ್ಲಿ ಮಂತ್ರಾಲಯವನ್ನು ವರ್ಣನೆ ಮಾಡುವಾಗ ಅಂದಿದ್ದಾರೆ, ಯನ್ನಾಮ ಸಂಸ್ಮರಣಮೇವ ಸುರೇಂದ್ರ ವೃಕ್ಷ. ನೀವು ಬೇರೆ ಇನ್ಯಾವುದೋ ಕಲ್ಪವೃಕ್ಷ ಕಾಮಧೇನು ಅಂತ ಸುಮ್ಮನೆ ಕಥೆ ಕೇಳಿದ್ದೇವೆ ನಾವು. ಅದು ಎಲ್ಲಿರುತ್ತೆ ಅಂತಲೂ ಯಾರಿಗೂ ಹೆಚ್ಚು ಗೊತ್ತಿಲ್ಲ. ಆ ಸ್ವರ್ಗಲೋಕದಲ್ಲಿ ಇರೋದು, ಅಲ್ಲಿ ಇರುತ್ತಂತೆ. ಅದು ಹೇಗಿರುತ್ತೆ, ಏನಿರುತ್ತೆ, ಏನು ಮಾಡ್ತೇವೆ ಹೆಚ್ಚು ಗೊತ್ತಿಲ್ಲ. ಕೇಳಿದ್ದೆಲ್ಲ ಕೊಡುತ್ತೆ ಅಂತ ಇಷ್ಟು ಕೇಳಿದ್ದೇವೆ ನಾವು. ನಮಗದು ಬೇಡ, ನಮಗದು ಯಾಕೆ ಬೇಕು? ಯನ್ನಾಮ ಸಂಸ್ಮರಣಮೇವ ಸುರೇಂದ್ರ ವೃಕ್ಷ ರಾಘವೇಂದ್ರ 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 ಅಂತ ಇಷ್ಟು ನಾಮೋಚ್ಚಾರಣೆ ಮಾಡಿದ ಕೆಲಸ ಆಗೋಯ್ತು ನಮಗೆ. ನಮಗೆ ಸಿಕ್ಕಿರುವಂತಹ ಅತ್ಯಂತ ಸುಲಭವಾದಂತಹ ಕಲ್ಪವೃಕ್ಷ ಅಂದರೆ ಮಂತ್ರಾಲಯ ಪ್ರಭುಗಳ ನಾಮಧೇಯ, ಅದು ಅವರ ಆಕೃತಿ. ನೋಡಿ, ಇದಿದೆ ಅವರ ವೃಂದಾವನ ಅಂತನ್ನೋದಾಗಲಿ, ಅವರ ನಾಮೋಚ್ಚಾರಣೆ ಅನ್ನೋದಾಗಲಿ, ಇವೆಲ್ಲ ನಮಗೆ ಆಕೃತಿಗಳು. ಈ ಕ್ರಮದಲ್ಲಿ ಆಕೃತಿಗಳಾದರೆ ಇನ್ನು ಅವರ ಆಕೃತಿ ಇದು ಬಹಳ ಪ್ರಧಾನ. ಇದೇ ಬಹಳ ಮುಖ್ಯ ಕೂಡ. ಅವರ ಕೃತಿ ರಚನೆ ಮಾಡಿದ್ದರಲ್ಲ, 52ಕ್ಕೂ ಹೆಚ್ಚು ಕೃತಿ ರಚನೆಗಳು. ಎಂಥ ಒಂದೊಂದು ಕೃತಿಯೂ ದಾಖಲೆ. ಬೆಳಗ್ಗೆ ಎದ್ದಾಗಿನಿಂದ ಪ್ರಾತಃ ಸಂಕಲ್ಪ ಗದ್ಯದಿಂದ ಹಿಡಿದು ಸಾಯಂಕಾಲ ಮತ್ತೆ ಮಲಗುವಾಗ ಸರ್ವ ಸಮರ್ಪಣ, ಇಷ್ಟು ಮಾಡೋ ತನಕ ಏನೇನು ಮಾಡಬೇಕು. ರಾಮದೇವರ ಸ್ತೋತ್ರಕ್ಕೆ ರಾಮಚಾರಿತ್ರ ಮಂಜರಿ, ಕೃಷ್ಣಚಾರಿತ್ರ ಮಂಜರಿ ಇವೆಲ್ಲ ಚಿಕ್ಕ ಚಿಕ್ಕದು. ದಶಾವತಾರ ಸ್ತೋತ್ರ, ರಾಜಗೋಪಾಲ ಸ್ತೋತ್ರ ಇವೆಲ್ಲ ಚಿಕ್ಕ ಚಿಕ್ಕದಾಗಿ ಮಾಡಿಕೊಟ್ಟಿದ್ದಲ್ಲದೇನೆ ಎಂಥೆಂಥ ಉದ್ಗ್ರಂಥಗಳು. ನ್ಯಾಯಸುಧಾಕ್ಕೆ ವ್ಯಾಖ್ಯಾನವನ್ನು ರಚನೆ ಮಾಡುತ್ತಾರೆ. ಪರಿಮಳಾಚಾರ್ಯರು ಅಂತಲೇ ಪ್ರಸಿದ್ಧರಾದರು. ಇದರ ಮೇಲೆ ಭಾವದೀಪ ಅಂತನ್ನುವ ತಮ್ಮ ಹೆಸರಿನಿಂದಾಗಿ ಟೀಕಾಭಾವಗಳನ್ನೆಲ್ಲ ಪ್ರಜ್ವಲನೆ ಮಾಡಿದೆ. ಟೀಕೆಯ ನೈಜ ಅಭಿಪ್ರಾಯ ಅದೇನು ಸುಮ್ಮನೆ 16 ಜನ ಟಿಪ್ಪಣಿ ಬರೆದಿದ್ದಾರೆ ಇವರು ಹಾಗಿಲ್ಲ.
ತುಂಬ ವ್ಯತ್ಯಾಸ ಇದೆ. ಬೇರೆಯವರ ಟಿಪ್ಪಣಿಗೂ ಇಲ್ಲಿಗೂ ತುಂಬ ವ್ಯತ್ಯಾಸ ಇದೆ. ಎಷ್ಟು ಮಹತ್ವ ಇದೆ ಅಂತಂದರೆ, ಟೀಕಾಕೃತ್ಪಾದನ ಮೇಲಾಗಲಿ ಅಥವಾ ಆಚಾರ್ಯರು ವೇದವ್ಯಾಸ ದೇವನ ಮೇಲೆ ಮುಂದೆ ಕಾಲಾಂತರದಲ್ಲಿ, ಅದು ಅವತ್ತಲ್ಲ ಅಲ್ಲಿ ತನಕ ಬಂದ ಆಕ್ಷೇಪಗಳಿಗೆ ಸಾಧಾರಣ ಅದನ್ನೆಲ್ಲ ತಗೊಂಡು ಉತ್ತರ ಕೊಡೋರಾದರೆ ಭಾರಿ ಮೇಧಾವಿಗಳು. ಇವರು ಹಾಗಲ್ಲ. ಭವ್ಯಸ್ವರೂಪ ಭವದುಃಖತೂಲ ಸಂಘಾಜ್ಞಚರ್ಯ ಸುಖ ಧೈರ್ಯಶಾಲಿ ಇವೆಲ್ಲ ಹೇಳ್ತಾಳೆ. ಅವರನ್ನ ವಿದ್ವತ್ ಪರಿಜ್ಞೇಯ ಮಹಾವಿಶೇಷ ವಾಗ್ವೈಖರಿ ನಿರ್ಜಿತ ಭವ್ಯಶೇಷ. ಅವರ ವಾಗ್ವೈಖರಿ ಎಂಥದ್ದು ಅಂತಂದರೆ, ಅದ್ಭುತವಾದಂತಹ ಗ್ರಂಥ ರಚನಾ ಶೈಲಿ ಇಷ್ಟು ಅದ್ಭುತವಾಗಿದೆ. ಮುಂದೆಲ್ಲ ನಾವು ನೋಡಬಹುದು. ಆ ಗ್ರಂಥ ರಚನಾ ಶೈಲಿಯೇ ಬೇರೆ. ಅದನ್ನೆಲ್ಲ ಗುರುಗುಣಸ್ತವನ ಅಂತಲೇ ಮಾಡಿದ್ದಾರೆ. ನಾವಲ್ಲಿ ನೋಡ್ಬೇಕು ಅದನ್ನೆಲ್ಲ. ರಚನೆಯ ಶೈಲಿಯೇ ಬೇರೆ ಇದೆ, ರಚನೆಯಲ್ಲಿ ತಾವು ಅಳವಡಿಸಿಕೊಂಡ ಕ್ರಮಗಳು ಬೇರೆ ಇದ್ದಾವೆ. ಎಷ್ಟು ಆಧುನಿಕರು ಏನೇನು ಆಕ್ಷೇಪ ಮಾಡ್ತಾರೋ ಆ ಎಲ್ಲ ಆಕ್ಷೇಪಗಳಿಗೂ ಮುಂದೆ ಯಾರೇ ಯಾವುದೇ ಕಾಲಕ್ಕೆ ಆಕ್ಷೇಪ ಮಾಡಲಿ ಆ ಎಲ್ಲ ಆಕ್ಷೇಪಗಳಿಗೆ ಅವತ್ತೇ ಉತ್ತರ ಕೊಟ್ಟಿದ್ದಾರೆ. ಈ ಗ್ರಂಥ ರಚನೆ ಮಾಡಬಹುದಾ? ಅದು ಸಾಮಾನ್ಯರಿಗೆ ಶಕ್ಯವೇ ಇಲ್ಲ. ಇಲ್ಲದೇ ಇದ್ದರೆ ಸರಸ್ವತಿ ದೇವಿಯರು ನೀ ಬಂದು ಕೂಡಬೇಕು ಅಂತ ಕೂಡಿಸ್ತಿರಲಿಲ್ಲ. ಈ ಶೈಲಿಯನ್ನು ಅಲ್ಲಿ ಕಾಣಬಹುದು. ಈ ಆಕೃತಿ ಇದೆಯಲ್ಲ, ಅದಕ್ಕೆ ಅಪಣಾಚಾರ್ಯರು ಶುರು ಮಾಡೋದೇ ಅಲ್ಲಿಂದ ಮಾಡ್ತಾರೆ. ಗುರು ರಾಘವೇಂದ್ರ ವಾಕ್ ದೇವತಾ ಸರಿದಮುಂ ವಿಮಲೀಕರೋತು. ಮಂತ್ರಾಲಯ ಪ್ರಭುಗಳು ಗುರು ರಾಘವೇಂದ್ರರು, ಅವರ ವಾಕ್ ಮಾತೆಂಬತಕ್ಕಂತಹ ದೇವತಾ ಸರಿತ ದೇವಗಂಗೆ ನಮ್ಮನ್ನು ಪವಿತ್ರಗೊಳಿಸಲಿ. ಅನೇಕ ತರಹದ ಅಶುದ್ಧಿ ಇದೆ. ನಾವು ಪವಿತ್ರರಾಗಬೇಕಾಗಿದ್ದರೆ ಮಂತ್ರಾಲಯ ಪ್ರಭುಗಳ ಆ ಕೃತಿರಾಶಿಗಳು ನಮ್ಮ ಮೇಲೆ ಬಿದ್ದು ಹರಿದು ಹೋಗ್ತಾ ಇರಬೇಕು. ಆ ಕ್ರಮದಲ್ಲಿ ಯಾವಾಗ ಅಲ್ಲಿರುವಂತಹ ಆ ಪ್ರಮೇಯಾಂಶಗಳ ಹೃದಯದಲ್ಲಿ ಮೂಡುತ್ತೆ, ಆವಾಗ ಕೊಳಕೆಲ್ಲ ಕಿತ್ಕೊಂಡು ಹೋಗುತ್ತೆ. ಗಂಗಾ ಸ್ನಾನದಿಂದ ತಾಪಗಳು ಪಾಪಗಳು ಪರಿಹಾರ ಆದಂತೆ ಆರಂಭ ಮಾಡೋದೇ ಹಾಗೆ ಮಾಡ್ತಾರೆ. ಬರೀ ಅಷ್ಟಕ್ಕೆ ಮಾತ್ರ ವ್ಯಾಖ್ಯಾನವೇನೋ ಅಂತ ಅನ್ಬೇಕು. ಹಾಗೆ ಗುರುಗುಣಸ್ತವನ ಅಂತ ಹೊರಟಿದ್ದು ವಾದೀಂದ್ರ ಸ್ವಾಮಿಗಳವರು ಮಾಡಿದ್ದು. ಅದು ಬೇರೆ ಇನ್ನೇನು ಅಲ್ವೇ ಅಲ್ಲ. ಅಲ್ಲಿ ಬೇರೆ ಇನ್ಯಾವ ಮಹಿಮೆ ಅವರು ಅದು ಕೊಟ್ಟರು ಇದು ಕೊಟ್ಟರು ಮಂತ್ರಾಕ್ಷತೆನೋ ಅವರು ಎಲ್ಲಿ ನಡೆದ್ರು ಯಾವ ಮಹಿಮೆನೂ ಇಲ್ಲ. ಅಲ್ಲಿ ವರ್ಣನೆ ಮಾಡಿರೋದೇನು ಗೊತ್ತೇನು? ಒಂದೊಂದೇ ಗ್ರಂಥಗಳ ಬಗ್ಗೆ ಪರಿಚಯ ಮಾಡಿಕೊಡ್ತಾ ಹೊರಡ್ತಾರೆ. ಒಂದೊಂದು ಗ್ರಂಥದ್ದು ವೈಶಿಷ್ಟ್ಯ ಏನು ಅಂತ. ಈ ಆಕೃತಿ ತುಂಬ ದೊಡ್ಡದು. ಇದರಿಂದಲೇನೆ ಹರಿವಾಯುಗಳನ್ನು ಅಪಾರವಾಗಿ ಮೆಚ್ಚಿಸಿಕೊಂಡಿದ್ದಾರಲ್ಲ ಶ್ರೀರಾಘವೇಂದ್ರ. ಹರಿಪಾದ ಕಂಜ ನಿಷೇವಣಾತ್ ಲಬ್ಧ ಸಮಸ್ತ ಸಂಪತ್. ಇವತ್ತೇನವರಲ್ಲಿ ನಾನಾ ತರಹದ ವೈಶಿಷ್ಟ್ಯಗಳು ಕಾಣ್ತಾ ಇದ್ದಾವೆ. ಇವು ಎಲ್ಲ ವೈಭವಕ್ಕೂ ಕೂಡ ಕಾರಣ ಏನು ಅಂತಂದರೆ ಇದೊಂದೇ, ಹರಿವಾಯುಗಳನ್ನು ಅಷ್ಟು ಒಲಿಸಿಕೊಂಡಿದ್ದಾರೆ. ಅದೇ ಮುಖ್ಯ ಕಾರಣ. ಅದು ಹೇಗೆ ಏನು ಎತ್ತ ಅಂತ ಸ್ವಲ್ಪ ವಿಶ್ಲೇಷಣೆ ಮಾಡಿ ತಿಳ್ಕೊಳ್ಬೇಕಾದ ಪ್ರಮೇಯ ಇದೆ. ಅದು ಹೇಗೆ? ಅದಕ್ಕೆ ಮುಖ್ಯ ಕಾರಣ ಅವರ ಈ ಆಕೃತಿ. ಆಕೃತಿ ಅಂತಂದರೆ ಅವರ ಕೃತಿಗಳು, ಅವರ ಗ್ರಂಥ ರಚನಾ ಶೈಲಿ, ಗ್ರಂಥಗಳು, ಇವುಗಳನ್ನು ತಿಳಿದಾಗ ಇನ್ನಷ್ಟು ಮಹತ್ವ ಬುದ್ಧಿ ನಮಗೆ ಬರುತ್ತೆ. ಇದೆಲ್ಲ ಒಂದಾದರೆ ಅಂದರೆ ಇದೆಲ್ಲ ನಂತರದಲ್ಲಿ ಮಂತ್ರಾಲಯ ಪ್ರಭುಗಳು ಭೌತಿಕವಾಗಿ ತಾವಿಲ್ಲದೇ ಇದ್ದರೂ ತಮ್ಮ ವೃಂದಾವನ, ತಮ್ಮ ನಾಮಧೇಯ, ಅದರಂತೇನೆ ಇಂತಹ ಅದ್ಭುತವಾದ ಕೃತಿರತ್ನಗಳು ಅವರದ್ದೇ. ಸಾಧಾರಣವಾಗಿ ರೂಪಮನ್ಯದಿವ ಧನ್ಯಮಾತ್ಮನಃ ಅಂತ ತಾವು ಏನು ಮಾತಾಡ್ತಾ ಇದ್ರು, ತಾವು ಯಾವ ಕ್ರಮದಲ್ಲಿ ನಡ್ಕೊಳ್ತಾ ಇದ್ರೋ ಅದನ್ನೇ ಗ್ರಂಥಗಳಲ್ಲಿ ದಾಖಲೆ ಮಾಡಿಬಿಟ್ರೆ ಅವರ ಆಕೃತಿಯೇ ಮತ್ತೆ ಉಳಿದು ಬಿಡ್ತು ಅನ್ನೋ ರೀತಿಯೆಲ್ಲ ಆಗುತ್ತೆ. ಹೀಗಾಗಿ ನೈಜ ಆಕೃತಿ ಅದಾದರೆ ಇನ್ನೂ ಆಕೃತಿ ಇದೆ ಬೇರೆ. ಅವರ ಶಿಷ್ಯರು, ಅವರ ಶಿಷ್ಯವರ್ಗ ಇದೆಯಲ್ಲ, ಶಿಷ್ಯವರ್ಗ ಆಗಲಿ, ಅವರಲ್ಲಿ ಭಕ್ತಿದ್ರೆ ಇದನ್ನೆಲ್ಲ ತಿಳಿದು ಅವರ ಸೇವೆಯನ್ನು ಯಾರು ಮಾಡ್ತಿರ್ತಾರಲ್ಲ, ನಾವು ಹೇಳೋದಲ್ಲ ಅದನ್ನು ಅಪಣಾಚಾರ್ಯ ಅಂದಿದ್ದಾರೆ ಆ ಆಕೃತಿಯನ್ನು. ಯತ್ಪಾದ ಕಂಜರಜಸ ಪರಿಭೂಷಿತಾಂಗಾ ಯತ್ಪಾದ ಪದ್ಮ ಮಧುಪಾಯಿತ ಮಾನಸಾಯೇ ಯತ್ಪಾದ ಪದ್ಮ ಪರಿಕೀರ್ತನ ಜೀರ್ಣವಾಚ ತದ್ದರ್ಶನಂ ದುರಿತ ಕಾನನ ದಾವಭೂತಂ. ಯಾಕೆಂದ್ರೆ ಅವರು ಮಂತ್ರಾಲಯ ಪ್ರಭುಗಳ ಆಕೃತಿ. ಮಂತ್ರಾಲಯ ಪ್ರಭುಗಳನ್ನು ಅವರ ಮೃತ್ತಿಕೆ, ವೃಂದಾವನದ ಮೃತ್ತಿಕಾ ಮುಂತಾದವುಗಳನ್ನು ಅದಕ್ಕೆ ಪಾದರಜಸ ಅಂತ ಕರೀತಾರೆ. ಪಾದರಜ ಅಂತಂದರೆ ಅದೇನು, ಅದನ್ನು ಮೈ ತುಂಬ ತಿದ್ದಿ ತೀಡಿ ಸರಿಯಾದ ಕ್ರಮದಲ್ಲಿ ಯಾರು ಪರಿಭೂಷಿತಾಂಗಾಹ, ಸುಮ್ಮನೆ ಬಡ್ಕೊಂಡ್ಬಿಡೋದಲ್ಲ, ಅದರಿಂದ ಯಾರು ಅಲಂಕರಣ ಮಾಡಿಕೊಳ್ತಾ ಇರ್ತಾರೆ ಅಂದರೆ ಶರೀರಕ್ಕೆ ಹೇಳ್ತಾ ಇದ್ದಾರೆ. ಮಂತ್ರಾಲಯ ಪ್ರಭುಗಳನ್ನೇ ವರ್ಣನೆ ಮಾಡೋದರಲ್ಲಿ ತಮ್ಮ ನಾಲಿಗೆಯನ್ನು ಜೀರ್ಣ ಮಾಡಿಕೊಂಡು ಬಿಟ್ಟಿರ್ತಾರೆ, ಅಥವಾ ಮನಸ್ಸು ತುಂಬ ಅವರನ್ನ ಅವರ ಗ್ರಂಥಗಳನ್ನು ಅವರು ಚಿಂತನೆ ಮಾಡ್ತಿರ್ತಾರೆ. ಅಂಥವರೊಬ್ಬರಿದ್ದಾರೆ ಮಹಾನುಭಾವರು
ನಾವು ಅನೇಕ ಜನರನ್ನು ಕೇಳ್ತೇವೆ, ಅಪ್ಪ ಅವರು ಅಂತೆಲ್ಲ ಕೇಳ್ತೇವೆ. ಅವರು ನಮ್ಮ ಸಾತ್ವಿಕಾಚಾರ್ಯರು, ನಮ್ಮ ಪರಮಗುರುಗಳ ತಂದೆ. ಉಸಿರಾಟಕ್ಕೊಮ್ಮೆ ರಾಘವೇಂದ್ರ 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 ಅಂತ ನಾಮೋಚ್ಚಾರಣೆ ಮಾಡ್ತಾ ಇರಬೇಕು. ಎಷ್ಟು ವಿಚಿತ್ರ ಅಂದರೆ ಅವರು ಪಾದರಕ್ಷೆ ಬಿಟ್ಟು ಹೋದ್ರು ಅಂತಂದರೆ ಅವ್ರ ಮನೆತನ ಉದ್ಧಾರ ಆಗಿ ಹೋಗಿದೆ. ಇದು ಸುಮ್ಮನೆ ಆಡಿದ್ದಲ್ಲ ಅಪ್ಪಣಾಚಾರ್ಯರು. ಇನ್ನಂತೂ ಕೇಳೋಷ್ಟು ಹೇಳೋಷ್ಟಿಲ್ಲ. ಸ್ಮೃತೀಂದ್ರ ತೀರ್ಥ ಶ್ರೀಪಾದಂಗಳವರಾಗಲಿ, ವರದೇಂದ್ರ ತೀರ್ಥರಾಗಲಿ, ಅದ್ಮೇಲೆ ವಾದೀಂದ್ರ ಸ್ವಾಮಿಗಳವರಾಗಲಿ, ವ್ಯಾಸ್ತತ್ವಕ ತೀರ್ಥರು, ಇವರೆಲ್ಲ ನಮ್ಮ ಮೊನ್ನೆ ಆರಾಧ್ಯರಾಗಿ ಬಂದಂತಹ ಆರಣ್ಯಕಾಚಾರ್ಯರು. ನೀವು ಪ್ರತಿನಿತ್ಯ ಅವರ ಹಣೆಯ ಭಾಗದಲ್ಲಿ ಮಂತ್ರಾಲಯ ಪ್ರಭುಗಳಿಗೆ ಅಲ್ಲಿ ಆರಾಧನೆ ನಡೆಯುತ್ತೆ. ಅಲ್ಲಿ ಯಾರ್ಯಾರಿದ್ದಾರೆ ಅಂತ ಟೀಕಾಕೃತ್ಪಾದರು, ಮಂತ್ರಾಲಯ ಪ್ರಭುಗಳು, ವ್ಯಾಸ್ತತ್ವಜ್ಞ ತೀರ್ಥರು, ಆಮೇಲೆ ಆರಣ್ಯಕಾಚಾರ್ಯರಿಗೆ ಅದೇ ಮೂಲ ವೃಂದಾವನದಲ್ಲೇ ಇಷ್ಟೂ ಜನಕ್ಕೆ ಪೂಜಾ ಸಲ್ಲತ್ತೆ. ಮಂತ್ರಾಲಯ ಪ್ರಭುಗಳ ಪರಮಭಕ್ತಿ ಅವರಿಗೆ, ಅರಣ್ಯಕಾಚಾರ್ಯರಿಗೆ. ನೋಡಿ, ಇವರೆಲ್ಲ ತದ್ದರ್ಶನಂ ದುರಿತಕಾನನ ದಾವಭೂತಂ, ಇಷ್ಟು ಮಹತ್ವಪೂರ್ಣರಾಗ್ತಾರಲ್ಲ, ಇವರೆಲ್ಲ ಅವರ ಪ್ರತಿಬಿಂಬ, ಅವರ ಆಕೃತಿನೇ. ಮಂತ್ರಾಲಯ ಪ್ರಭುಗಳ ಆಕೃತಿನೇ ಇವರೆಲ್ಲ. ಹೀಗೆಲ್ಲ ಒಂದಾದರೆ ಮಂತ್ರಾಲಯ ಪ್ರಭುಗಳನ್ನೇ ಯಾರ ಆಕೃತಿ ಅಂತ ಚಿಂತನೆ ಮಾಡಬೇಕಲ್ಲ. ಯಾಕೆ ಇಷ್ಟೆಲ್ಲ ಯಾವುದೋ ಮಹತ್ವ ಬುದ್ಧಿ ಬಂದರೆ ಏನಾಗುತ್ತೆ? ಈ ಶೈವ ಮತವೋ, ಸ್ಕಾಂದ ಮತವೋ, ಗಣಾಪತ ಮತವೋ ಇವೆಲ್ಲ ಹೊರಟಿದ್ದು ಭಗವಂತ ಅಲ್ಲಿ ತೋರಿಸಿದ ವೈಶಿಷ್ಟ್ಯವನ್ನು ನೋಡಿಬಿಟ್ರು. ಮೇಲ್ನೋಟಕ್ಕೆ ತಿಳಿದ್ರು, ಓ ಇವರದೆಲ್ಲ ಇದು ಸ್ವತಂತ್ರ ವೈಶಿಷ್ಟ್ಯ, ಅವರದೇ ಸ್ವತಂತ್ರವಾದ ಮಹಿಮಾ ಅಂತ ತಿಳ್ಕೊಂಡು ಅವರೇ ಎಲ್ಲ, ಅವರೇ ದೇವರು ಅಂತ ಚಿಂತನೆ ಮಾಡುವ ಕ್ರಮವೂ ಬಂದು ಹೋಗುತ್ತೆ. ಎಷ್ಟೋ ಜನಕ್ಕೆ ಆ ರೀತಿಯಲ್ಲಿ ಭ್ರಾಂತಿ ಬರಲಿಕ್ಕೆ ಅವಕಾಶ ಇದೆ. ಅದು ಬರಬಾರದು ಅಂತಂದರೆ ಇವರು ಯಾರ ಆಕೃತಿ? ಕಡೆಗೆ ಅದಕ್ಕೆ ಹೇಳಿದ್ದು ಯಾವುದನ್ನ? ಸಾಕ್ಷಿ ಹಯಾಸ್ಯೋತ್ರಹಿ. ಈ ಎಲ್ಲ ವಿಚಾರಿಗಳಿಗೂ ಕೂಡ ನಾವು ಪ್ರತಿನಿತ್ಯ ಚಿಂತನೆ ಮಾಡುವ ಹಯಗ್ರೀವ ದೇವರೇ ಸಾಕ್ಷಿ. ನನಗಿಷ್ಟೆಲ್ಲ ಮಹತ್ವ ಬರಲಿಕ್ಕೆ ನಾನು ಪ್ರತಿನಿತ್ಯ ಯಾರನ್ನು ಚಿಂತನೆ ಮಾಡ್ತೇನೆ ಅಂತಹ ಮುಖ್ಯಪ್ರಾಣ ದೇವರು, ಹಯಗ್ರೀವ ದೇವರು, ನರಸಿಂಹದೇವರು, ಅವರ ಅನುಗ್ರಹ ಬೇಕಪ್ಪ. ಅವರ ಆಕೃತಿ ಇರೋದರಿಂದ ತುಂಬ ತಿಳಿಬೇಕು. ಕಾರಣ ನಾವು ಎಲ್ಲೋ ಕೂತ್ಕೊಂಡು ಸುಮ್ಮನೆ ರಾಘವೇಂದ್ರ ರಾಘವೇಂದ್ರ ಅಂತ ನಾಮೋಚ್ಚಾರಣೆ ಮಾಡಿದರೆ ಅವರು ಸಾಂಶರಲ್ಲ. ಅವರು ಮೂಲ ರೂಪದಲ್ಲಾದರೂ ಕೂಡ ಅವರು ಶಂಕುಕರ್ಣಾಖ್ಯ ದೇವತಾ, ಅಲ್ಲಿ ಸಾಂಶರು ಅಂತ ಅದೇನಾರ ಹೇಳಬಹುದು. ಆದರೆ ಇಲ್ಲಿ ಮಂತ್ರಾಲಯ ಪ್ರಭುಗಳು ಅಂತೇನು ವೃಂದಾವನದಲ್ಲಿ ಒಂದು ತೇಜೋರೂಪ ಇದೆ, ಆ ರೂಪವನ್ನು ಸಾಂಶರು ಅಂತ ಕರಿಬಹುದಾ? ಲೋಕದಲ್ಲೆಲ್ಲ ವ್ಯಾಪ್ತರಾಗಿದ್ದಾರೆ. ಈಗಂತೂ ದೇಶ ವಿದೇಶ ತನಕ ಹೋಗ್ಬಿಟ್ಟಿದೆ. ಎಲ್ಲಿ ಯಾರು ನಾಮೋಚ್ಚಾರಣೆ ಮಾಡಿದರೂ ಕೂಡ ಅವರ ಅಭೀಷ್ಟಗಳು ಅದು ನೆರವೇರುತ್ತೆ, ಕಷ್ಟಗಳೆಲ್ಲ ಕಳೆದು ಹೋಗ್ತಾ ಇದೆ. ಇವೆಲ್ಲ ಇದ್ದಾಗ ಅದಕ್ಕೇನು ಕಾರಣ? ಮಂತ್ರಾಲಯ ಪ್ರಭುಗಳೇ ನಿಂತು ಇಷ್ಟೆಲ್ಲ ಮಾಡ್ತಾರ? ಆ ಜೀವದ ಸಾಮರ್ಥ್ಯ ಅಷ್ಟಿದೆಯಾ? ವಿಚಾರ ಮಾಡಿದರೆ ನಮಗಲ್ಲಿ ವಿಜಯದಾಸರು, ಗೋಪಾಲದಾಸರು ನಾವೇ ಕಲ್ಪನೆ ಮಾಡಿಬಿಟ್ರೆ ಅದು ಏನೇನೋ ವಿಪರೀತ ಆಗಿ ಹೋಗುತ್ತೆ. ನಾವೇ ಏನೋ ಹೇಳಲಿಕ್ಕೆ ಹೋಗೋದು, ಆ ವೃಂದಾವನದಲ್ಲಿ ಅದಿದೆ, ಇದಿದೆ, ಹಾಗಿದೆ, ಹೀಗಿದೆ, ನಾವೇ ಏನೋ ಹೇಳಲಿಕ್ಕೆ ಹೋಗಬಾರ್ದು. ದೊಡ್ಡವರಿಗೆ ಅಪಚಾರ ಮಾಡದಂತೆ ಆಗಿ ಹೋಗ್ಬಿಡಬಹುದು. ಅದಕ್ಕೆ ದೊಡ್ಡವರೇ ನಮಗೆ ತೋರಿಸಿಕೊಟ್ಟಂತಹ ಕ್ರಮದಲ್ಲಿ ಅವರ ಆಕೃತಿ ಚಿಂತನೆ ಮಾಡಬೇಕಲ್ಲ. ಅದು ಗೋಪಾಲದಾಸರು ಬಹಳ ಚೆನ್ನಾಗಿ ಹೇಳ್ತಾರೆ. ನಾವು ಅದರಲ್ಲ ಮುಂದೆ ಕಾಲದಲ್ಲಿ ನೋಡೋಣ. ಇದ್ಯಾವುದು ನಿಮ್ಮದಲ್ಲ ಸ್ವಾಮಿ ಶಕ್ತಿ, ಇದಲ್ಲ ಹರಿವಾಯುಗಳು ನಿಮ್ಮ ಹೆಸರಲ್ಲಿ ನಿಮ್ಮ ರೂಪದಲ್ಲಿ ನಿಂತು ಈ ವ್ಯಾಪಾರ ನಡೆಸ್ತಾ ಇದ್ದಾರೆ ಅಂತ ಅದರ ಸೂಕ್ಷ್ಮ ಪ್ರಮೇಯಗಳನ್ನೆಲ್ಲ ಗೋಪಾಲದಾಸರು ಬಹಳ ಚೆನ್ನಾಗಿ ತಮ್ಮ ಸುಳಾದಿಯಲ್ಲಿ ತಿಳಿಸಿಕೊಡ್ತಾರೆ. ಅದು ಪ್ರಾಮಾಣಿಕ ಅಂಶ ಕೂಡ. ಇದೆಲ್ಲ ತಿಳಿದಾಗ ಮಂತ್ರಾಲಯ ಪ್ರಭುಗಳನ್ನು ಅಪಾರ್ಥ ಮಾಡಿಕೊಳ್ಳುವ ಪ್ರಸಂಗವೂ ಬರೋಲ್ಲ. ಸರಿಯಾಗಿ ಹೆಚ್ಚು ತಿಳಿದೇ ಇದ್ದರೂ ಪರವಾಗಿಲ್ಲ, ನಮ್ಮ ಯೋಗ್ಯತೆಗೆ ತಕ್ಕಂತೆ ಸ್ವಲ್ಪ ತಿಳಿದರೂ ಹೆಚ್ಚು ತಪ್ಪಿಲ್ಲ. ಆದರೆ ಅಪಾರ್ಥ ಮಾಡಿಕೊಂಡು ಬಿಟ್ಟರೆ ಇನ್ನು ಹತ್ತಿರ ಬರಬೇಡಪ್ಪ, ಮೊದಲು ದೂರ ಹೋಗು ಅಂತ ಓಡಿಸ್ಬಿಡ್ತಾರೆ. ಅದರಿಂದ ಹೆಚ್ಚು ಸರಿಯಾದ ಕ್ರಮದಲ್ಲಿ ತಿಳಿಲಿಕ್ಕೆ ಪ್ರಯತ್ನ ಮಾಡಬೇಕು ಪ್ರಾಮಾಣಿಕವಾಗಿ. ಆಗ ಅದು ಬೇರೆ ಯಾರಿಗೂ ಸಿಗದೇ ಇರುವ ಆ ಆಕೃತಿ ವೈಭವ ಎಷ್ಟಿದೆ ಅಂತನ್ನೋದನ್ನೆಲ್ಲ ನಾವು ಕಾಣಲಿಕ್ಕೆ ಇಲ್ಲಿ ಒಳ್ಳೆಯ ಅದ್ಭುತವಾದಂತಹ ಸಮಯ ವಿಶೇಷ ಅನ್ನೋದು ಪ್ರಾಪ್ತವಾಗುತ್ತೆ. ಇದೆಲ್ಲ ಸ್ವಲ್ಪ ಆಕೃತಿಯ ಬಗ್ಗೆ ನಾವು ಚಿಂತನೆ ಮಾಡಲಿಕ್ಕೇ ಬೇಕು. ನೇರ ದೇವರನ್ನೇ ಹಿಡಿದು ಬಿಡೋಣ. ಇದೆಲ್ಲ ನೋಡಿದ್ರೆ ನಿಮಗೆ 8-9 ಆಕೃತಿಗಳೆಲ್ಲ ಇಷ್ಟು ಸಿಗ್ತವೆ. ಇದೆಲ್ಲ ಆ ಸ್ತೋತ್ರದಲ್ಲೇ ನಾವು ಕಾಣಬಹುದು. ಅದಕ್ಕಿನ್ನೂ ಪೋಷಕವಾಗಿ ಬೇರೆ ಅಂಶಗಳನ್ನೆಲ್ಲ ನೋಡಿದಾಗ ಇನ್ನಷ್ಟು ಮನದಟ್ಟಾಗುತ್ತೆ. ಇದೆಲ್ಲ ಒಂದು ಹಂತ. ಆದರೆ ಇಷ್ಟೆಲ್ಲ ಮಾಡಿ ಏನು ಮಂತ್ರಾಲಯ ಪ್ರಭುಗಳು ಮೋಕ್ಷ ಕೊಡ್ತಾರಾ?